ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಎಗ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಇದನ್ನು ನಾವು ಸಿಂಪಲ್ ಆಗಿ ಮಾಡ್ಬೋದು. ಒಂದು 10ರಿಂದ 15 ಗೋಡಂಬಿ, ಒಂದು 8ರಿಂದ 10 ಹಸಿಮೆಣಸಿನಕಾಯಿ, ಒಂದು ಈರುಳ್ಳಿ, ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಅರ್ಧ ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಮತ್ತೊಂದು ಅರ್ಧ ಕಪ್ಪು ಮೊಸರನ್ನು ಹಾಕಿ ಇದನ್ನು ನೈಸಾಗಿ ರುಬ್ಕೋಬೇಕು ಫ್ರೆಂಡ್ಸ್. ಫ್ರೆಂಡ್ಸ್, ಈ ಚಾನಲ್ಗೆ ಹೊಸಬರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಶನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಒಂದು ಪಾತ್ರೆಗೆ 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಬೇಯಿಸಿದ ತತ್ತಿಯನ್ನು ಹಾಕ್ತಿದ್ದೇನೆ ಫ್ರೆಂಡ್ಸ್. ಇದಕ್ಕೆ ಚಿಟಿಕೆ ಅರಶಿನ, ಚಿಟಿಕೆ ಉಪ್ಪು ಮತ್ತು ಚಿಟಿಕೆ ಅಚ್ಕಾರದ ಪುಡಿಯನ್ನು ಹಾಕ್ಕೊಂಡು ತತ್ತಿಯನ್ನು ಒಂದ್ಸಲ ಇದರ ಜೊತೆ ಎಣ್ಣೆ ಜೊತೆ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ತತ್ತಿ ಗ್ರೇವಿ ಚಪಾತಿ ಜೊತೆ ಪೂರಿ ಜೊತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಯಾರು ಬೇಕಂದ್ರೂ ಸಿಂಪಲ್ ಆಗಿ ಮಾಡ್ಕೋಬಹುದು. ಈಗ ಇದನ್ನು ಎಣ್ಣೆ ಜೊತೆ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಒಂದು ಬಾಣಲೆಗೆ ಒಂದು 2ರಿಂದ 3 ಚಮಚ ಎಣ್ಣೆಯನ್ನು ಹಾಕೊಂಡಿದ್ದೇನೆ ಫ್ರೆಂಡ್ಸ್. ಅದಕ್ಕೆ ಒಂದು ಏಲಕ್ಕಿ, ಒಂದು ಚಕ್ಕೆ, 2 ಲವಂಗ, ಒಂದು ಅನಾನಸ್ ಹೂವನ್ನು ಹಾಕೊಂತಿದ್ದೇನೆ ಫ್ರೆಂಡ್ಸ್. ಈಗ ಅದಕ್ಕೇನೆ ನಾನು ಮಿಕ್ಸಿ ಜಾರ್ನಲ್ಲಿ ನೈಸಾಗಿ ರುಬ್ಬಿಕೊಂಡಿರುವಂಥ ಮಸಾಲವನ್ನು ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಈ ಮಸಾಲವನ್ನು ಹಾಕೊಂಡ್ಮೇಲೆ 5ರಿಂದ 8 ನಿಮಿಷ ಮೀಡಿಯಂ ಉರಿಯಲ್ಲಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಯಾಕೆಂದರೆ ಅದರಲ್ಲಿ ಈರುಳ್ಳಿ ಮತ್ತು ಮೊಸರನ್ನು ಸೇರಿಸಿರುವುದರಿಂದ ಅದರ ನೀರಿನ ಅಂಶ ಹೋಗುವವರೆಗೆ ನಾವು ಬಾಡಿಸ್ಕೋಬೇಕು. ಈಗ 1 ನಿಮಿಷ ಆದಮೇಲೆ ಇದಕ್ಕೊಂದು ಅಚ್ಕಾರದ ಪುಡಿ, ಮತ್ತೊಂದು ಅರ್ಧ ಚಮಚ ಅವಿಜ ಜೀರಿಗೆ ಪುಡಿ, ಮತ್ತೊಂದು ಸ್ವಲ್ಪ ಗರಂ ಮಸಾಲ ಇದನ್ನೆಲ್ಲ ಹಾಕಿ ಮತ್ತು ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ಅದರಲ್ಲಿರುವ ನೀರಿನಂಶ ಹೋಗುವವರೆಗೆ ನಾವು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಫ್ರೆಂಡ್ಸ್. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊತಿದ್ದೇನೆ ಫ್ರೆಂಡ್ಸ್. ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಅದರಲ್ಲಿ ನೀರಿನ ಅಂಶ ಎಲ್ಲ ಹೋಗಿ ಗ್ರೇವಿ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಿದೆ ಫ್ರೆಂಡ್ಸ್. ಇಷ್ಟ ಆದರೆ ಸಾಕು ಫ್ರೆಂಡ್ಸ್. ಈಗ ಇದಕ್ಕೆ 1ರಿಂದ 1.5 ಗ್ಲಾಸ್ ಅಷ್ಟು ನೀರನ್ನು ಇಲ್ಲಿ ಸೇರಿಸ್ಕೊತೇನೆ ಫ್ರೆಂಡ್ಸ್. ನಾನು ಮಿಕ್ಸಿ ಜಾರಲ್ಲಿರುವ ಮಸಾಲಕ್ಕೇನೆ ನೀರು ಹಾಕಿ ಅಲ್ಲಿ ನೀರನ್ನು ಇಲ್ಲಿ ಸೇರಿಸ್ಕೊಂಡಿದ್ದೇನೆ ಫ್ರೆಂಡ್ಸ್. ಈ ನೀರನ್ನು ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೆ ಮುಚ್ಚಳ ಮುಚ್ಚಿ ನಾವು ಕುದಿಸ್ಕೋಬೇಕು ಫ್ರೆಂಡ್ಸ್.
ಇದಕ್ಕೆ ಚೆನ್ನಾಗಿ ಗ್ರೇವಿ ಒಂದು ಕುದಿ ಬಂದಿದೆ ಫ್ರೆಂಡ್ಸ್. ಈಗ ಇದಕ್ಕೆ ಬೇಯಿಸಿದ ತತ್ತಿಯನ್ನು ಈಗ ಇಲ್ಲಿ ಸೇರಿಸಿದ್ದೇನೆ ಫ್ರೆಂಡ್ಸ್. ಈಗ ಒಂದ್ಸಲ ಉಪ್ಪು ಕಡಿಮೆ ಅನಿಸಿದ್ರೆ ಬೇಕಂದ್ರೆ ನಾವೀಗ ಇಲ್ಲಿ ಉಪ್ಪನ್ನು ಸೇರಿಸ್ಕೋಬಹುದು. ಜೊತೆಗೆ ಸ್ವಲ್ಪ ಕಸೂರಿ ಮೇಥಿಯನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು ಈಗ ಒಂದು ಸ್ವಲ್ಪ ಒಂದು ಕುದಿಸಿದ್ರೆ ಸಾಕು ಫ್ರೆಂಡ್ಸ್. ಈಗ ತಣ್ಣಗಾದ್ಮೇಲೆ ಈ ಗ್ರೇವಿ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ಫ್ರೆಂಡ್ಸ್. ಆದ್ದರಿಂದ ಇದನ್ನು ಬಹಳ ಕುದಿಸೋದೀಗ ಬೇಡ ಫ್ರೆಂಡ್ಸ್. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.